ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ, ಹೇಗಿದ್ದೀರಾ? ಇವತ್ತಿನ ವ್ಲಾಗ್ ಬಂದುಬಿಟ್ಟು ಒಂದೇ ಟ್ರಿಪ್ ಥರ ನಾವು ಕೇರಳ ಬಂದಿದ್ವಿ. ಅದರದ್ದು ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲ ಎಷ್ಟು ಗ್ರೀನ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಕೇರಳ ಅಂತೂ ತುಂಬಾ ಚೆನ್ನಾಗಿದೆ. ಹಾಗೆ ಟೆಂಪಲ್ಗೆ ಬಂದಿದ್ವಿ. ಇಲ್ಲಿ ಮಲಯಾಳದಲ್ಲಿ ಬರ್ದಿದ್ದಾರೆ, ಮಲಯಾಳ ಓದೋಕ್ಕೆ ಬರಲಿಲ್ಲ ನನಗೆ. ನೋಡಿ ಎಷ್ಟು ಚೆನ್ನಾಗಿದೆ, ಪ್ಲೇಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಎಷ್ಟು ಹಳೇ ಕಾಲದ ಟೆಂಪಲ್ ನೋಡಿ, ತುಂಬ ಚೆನ್ನಾಗಿದೆ. ರಾಜರಾಜೇಶ್ವರ ಟೆಂಪಲ್ ಇದು, ಈಶ್ವರದು. ಮತ್ತು ಇಲ್ಲಿ ಒಳಗಡೆ ಹೋಗಬೇಕು. ಇಲ್ಲಿ ಹೆಣ್ಮಕ್ಳಿಗೆ ಒಳಗಡೆ ಬಿಡಲಿಲ್ಲ, ಗಂಡು ಮಕ್ಕಳಿಗೆ ಮಾತ್ರ ಬಿಟ್ಟಿದ್ದು ದರ್ಶನಕ್ಕೆ. ನಾವೆಲ್ಲ ಆಚೆಯಿಂದನೇ ದರ್ಶನ ಮಾಡ್ಕೊಂಡ್ವಿ. ನೋಡಿ, ಇಲ್ಲಿವರೆಗೂ ಬಿಡ್ತಾರೆ ಅಷ್ಟೇ, ಹೆಣ್ಮಕ್ಳನ್ನ ಎಲ್ಲ ಆಚೆಯಿಂದನೇ ಮುಕ್ಕೋಬೇಕು. ಗಂಡು ಮಕ್ಳಿಗಾದರೆ ಒಳಗಡೆ ಎಲ್ಲ ದರ್ಶನ ಇರುತ್ತೆ. 7 ಗಂಟೆ ಮೇಲೆ, ಸಂಜೆ 7 ಗಂಟೆ ಮೇಲೆ ಹೆಣ್ಮಕ್ಳನ್ನ ಒಳಗಡೆ ಬಿಡ್ತಾರೆ ಅಂತ ಹೇಳ್ತಿದ್ರು. ನೋಡಿ, ಎಲ್ಲರೂ ಅಲ್ಲಿ ಕುತ್ಕೊಂಡು ಈ ಥರ ನೋಡಬೇಕು. ತುಂಬ ಒಳ್ಳೆಯದಾಗುತ್ತೆ ಅಂತಾರೆ, ಅದಕ್ಕೆ ಇಲ್ಲಿ ಬಂದಿದ್ವಿ ನಾವು. ಹಾಗೆ ಮತ್ತು ಇಲ್ಲಿ ಒಂದು ಮರ ಇತ್ತು. ಎಷ್ಟು ವರ್ಷದ ಮರ ಅಂದರೆ 900 ವರ್ಷದ ಮರ. ನೋಡಿ, ಇಲ್ಲಿ ನೀಟಾಗಿ ಬರೆದಿದ್ದಾರೆ. ಇಲ್ಲೊಂದು ದೊಡ್ಡ ಬಾವಿ ಕೂಡ ಇತ್ತು. ಫುಲ್ಲು ಗ್ರೀನ್ ಆಗಿತ್ತು. ಹಂಗೆ ನಾವಿಲ್ಲೆಲ್ಲ ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡ್ವಿ. ಆಮೇಲೆ ಇನ್ನೊಂದು ಟೆಂಪಲ್ಗೆ ಹೋಗಬೇಕು ಅಂದ್ಬಿಟ್ಟು ಅಷ್ಟರಲ್ಲಿ ಇಲ್ಲಿಂದ ಎಲ್ಲ ಹೊರಡ್ತಾ ಇದ್ವಿ. ಇಲ್ಲಿ ನೋಡಿ, ಈಶ್ವರ ದೇವರು ಎಷ್ಟು ಚೆನ್ನಾಗಿದೆ. ಹಾಗೆ ಇಲ್ಲೆಲ್ಲ ನಾವು ಮುಗಿಸ್ಕೊಂಡು ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಬಿಟ್ಟು ಆ ಕಡೆ ಹೋಗ್ತಾ ಇದ್ವಿ. ಕೆಲವರೆಲ್ಲ ದರ್ಶನ ಮಾಡ್ಕೊಂಡು ಬರ್ತಿದ್ದಾರೆ, ನಾವು ಈಗ ಹೋಗ್ತಾ ಇದ್ವಿ. ಇಲ್ಲಿ ನೋಡಿ, ಇಲ್ಲಿ ಭೂತನಾಥ ಟೆಂಪಲ್ ಮತ್ತು ಕೃಷ್ಣ ದೇವ್ರದ್ದು ಈ ಕಡೆ ಇತ್ತು ದೇವಸ್ಥಾನ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಅನಿಸುತ್ತೆ. ನಾವು ಹಾಗೆ ಬರ್ತಾಯಿದ್ವಿ. ನೋಡಿ, ಬಾಳೆ ತೋಟ ಮತ್ತು ತೆಂಗಿನ ಮರ, ಮಾವಿನ ಮರ ಅದೆಲ್ಲ ಜಾಸ್ತಿ ಇತ್ತು. ಈ ಕಡೆ ಕೇರಳ ಸೈಡೆಲ್ಲ ಅದೇ ಜಾಸ್ತಿ, ಹಲಸಿನ ಹಣ್ಣಿನ ಮರ ಆ ಥರದ್ದು. ಅಲ್ಲಿ ಮುಂದೆ ಮಾವಿನ ಮರ ಅನಿಸುತ್ತೆ ಇದು. ಇದೇ ಟೆಂಪಲ್ಲು, ಇದೇ ಭೂತನಾಥ ಟೆಂಪಲ್ ಇದು. ಒಳಗಡೆ ವಿಡಿಯೋ ಮಾಡೋಣ ಅಂತ ನೋಡ್ತಿದ್ದೆ, ಅಷ್ಟರಲ್ಲಿ ಅವರು ಬೇಡ ಅಂದರು. ನಾನು ಅಲ್ಲಿ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಅಷ್ಟೇ. ಕೇರಳ ಸೈಡ್ ಅಂತೂ ಮನೆಗಳು ನೋಡಿ ಏನು ಸಕ್ಕತ್ತಾಗಿ ಕಟ್ಟಿರ್ತಾರಂದರೆ ಸಖತ್ತಾಗಿರುತ್ತೆ ನೋಡಲಿಕ್ಕೆ. ನೋಡಿ, ಇಲ್ಲೆಲ್ಲ ಹಲಸಿನ ಮರಗಳೇ ಜಾಸ್ತಿ. ಮತ್ತು ನಾವು ಇನ್ನೂ ಸ್ವಲ್ಪ ಮುಂದೆ ಹಾಗೆ ನೋಡಿ, ಅಲ್ಲಿ ಕಾಣಿಸ್ತಿದೆ ಅಲ್ವಾ ಕೃಷ್ಣ ಟೆಂಪಲ್ಲು. ನಾವು ಹಾಗೆ
ಇಲ್ಲೆಲ್ಲ ವೀಡಿಯೋ ಮಾಡ್ಕೊಂಡಿದ್ವಿ. ಕಲ್ಯಾಣಿ ಅಂತಾರಲ್ವ, ಇದನ್ನು ಎಷ್ಟು ದೊಡ್ಡದಾಗಿದೆ ನೋಡಿ. ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಇದೆ, ತುಂಬ ದೊಡ್ಡದು, ತುಂಬಾ ಚೆನ್ನಾಗಿದೆ. ಮತ್ತು ಕೆಲವರೆಲ್ಲ ಬಂದು ಇಲ್ಲಿ ಸ್ನಾನ ಕೂಡ ಮಾಡ್ಕೋತಿದ್ರು ನೋಡಿ. ನಾವು ಕೃಷ್ಣ ಟೆಂಪಲ್ಗೆ ಬಂದ್ವಿ. ಹಾಗೆ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಇನ್ನೊಂದು ಟೆಂಪಲ್ಗೆ ಹೋಗಬೇಕು ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಹಾಗೆ ಇಲ್ಲಿ ಫುಲ್ಲು ಗ್ರೀನ್ ಆಗಿರೋದ್ರಿಂದ ಎಲ್ಲ ನಾನು ವೀಡಿಯೋ ಮಾಡಿಕೊಂಡೆ. ಫುಲ್ಲು ತೆಂಗಿನ ತೋಟನೇ ಆ ಕಡೆ ಫುಲ್ಲು. ಎಷ್ಟು ಚೆನ್ನಾಗಿತ್ತಂದರೆ ತುಂಬಾ ಚೆನ್ನಾಗಿತ್ತು. ಅದು ನಾವು ಬೆಳಗ್ಗೆ ಟೈಮ್ ಬರುವಾಗ ಇಲ್ಲೆಲ್ಲ ಸ್ವಲ್ಪ ಮಳೆಗಳಿತ್ತು. ಅದೇನು ಜಡಿ ಮಳೆ ಅಂತಾರಲ್ವ, ಅದು ಬರ್ತಾಯಿತ್ತು. ಮತ್ತು ಈ ಕಡೆ ಎಲ್ಲ ಮನೆಗಳಂತೂ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ಕಟ್ಟಿರ್ತಾರೆ ಗೊತ್ತಾ, ಹಂಚಿನ ಮನೆಗಳು. ಎಷ್ಟೇ ದೊಡ್ಡ ಮನೆ ಇರಲಿ ಅದಕ್ಕೆ ಹಂಚು ಹಾಕಿರ್ತಾರೆ. ಮತ್ತು ಕಲ್ಲು ಮನೆಗಳು ಜಾಸ್ತಿ, ತುಂಬ ಚೆನ್ನಾಗಿ ಕಟ್ಟಿರ್ತಾರೆ ನೋಡಿ. ಎಷ್ಟು ಹಸಿರಾಗಿದೆ. ಆಮೇಲೆ ನಾವಿಲ್ಲಿ ಮುತ್ತಪ್ಪ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಎಂಟ್ರೆನ್ಸು, ಒಳಗಡೆ ಹೋಗಬೇಕು. ಆಮೇಲೆ ಸ್ವಲ್ಪ ದೂರ ಕ್ಯಾಮ್ರಾ ಆನ್ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಅಲ್ಲಿ ಸ್ವಲ್ಪ ಬಿಡಲ್ಲ ಅಂತ ಹೇಳ್ತಿದ್ರು, ನೋಡೋಣ. ಹಾಗೆ ಮುಂದೆ ವೀಡಿಯೋ ಮಾಡ್ಕೊಬಂದೆ. ಇಲ್ಲಿ ನೋಡಿ ಗೌರ್ಮೆಂಟ್ ಸ್ಕೂಲು ಕೇರಳದಲ್ಲಿ ಹಿಂಗಿರುತ್ತೆ ನೋಡಿ. ಇದು ಮುತ್ತಪ್ಪ ದೇವಸ್ಥಾನ. ಇನ್ನು ಕೆಳಗಡೆ ಇಳಿದು ಹೋಗ್ಬೇಕಂತೆ, ತುಂಬಾ ಒಳಗಡೆ ಹೋಗಬೇಕು. ತುಂಬಾ ರಶ್ ಇದೆ ಅಂತಿದ್ದಾರೆ ಮುತ್ತಪ್ಪ ದೇವಸ್ಥಾನದಲ್ಲಿ. ಕೆಳಗಡೆ ವೀಡಿಯೋ ಮಾಡೋಕ್ಕಾಗುತ್ತೋ ಇಲ್ವೋ ಟ್ರೈ ಮಾಡ್ತೀನಿ. ಮುತ್ತಪ್ಪ ದೇವಸ್ಥಾನ ವೀಡಿಯೋ ಮಾಡೋಕ್ಕಾಗಿಲ್ಲ, ಸಾರಿ. ನಾವು ಇಲ್ಲಿ ಮತ್ತೆ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ಫೋನ್ ಕೂಡ ಅಲೋ ಮಾಡಲಿಲ್ಲ, ತುಂಬ ರಶ್ ಇದ್ದಿದ್ದ ಕಾರಣ ಎಲ್ಲ ಇಟ್ಕೊಂಡ್ಬಿಟ್ರು. ಮತ್ತು ನಾವಿಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಒಳಗಡೆ ಅಲೋ ಮಾಡಲ್ಲ ಅಂತ ಹೇಳ್ತಿದ್ರು. ನಾನು ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಎಷ್ಟು ದೊಡ್ಡದಾಗಿದೆ ನೋಡಿ ದೇವಸ್ಥಾನ. ಅಂದರೆ ಕೇರಳದಲ್ಲಿ ಮಾತ್ರ ದೇವಸ್ಥಾನಗಳೆಲ್ಲ ತುಂಬ ಚೆನ್ನಾಗಿದೆ, ಚಿಕ್ಕ ಚಿಕ್ಕದಾಗಿ ಎಷ್ಟು ಚೆನ್ನಾಗಿ ಕಟ್ಟಿರ್ತಾರೆ. ನಾನು ಆಲ್ಮೋಸ್ಟ್ ಒಳಗಡೆ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಯಾರಾದರೂ ಬೈತಾರೆ ಅಂತ ಕೂಡ ಒಂದು ಭಯ ಇದೆ. ಇನ್ನು ಒಳಗಡೆ ಹೋಗೋದು ಡೌಟ್, ಯಾಕಂದರೆ ಅಲ್ಲಿ ಬಿಡಲ್ಲ ಅನಿಸುತ್ತೆ. ಇಲ್ಲೂ ಕೂಡ ಬಿಟ್ಟಿಲ್ಲ. ನಾನು ಮತ್ತೆ ವಾಪಸ್ ಆಚೆ ಬಂದುಬಿಟ್ಟೆ. ಮತ್ತು ಇಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಅನ್ನದಾನ ಇತ್ತು. ಬಟ್ ಅದು ಊಟ ಮಾಡಲಿಕ್ಕೆ ನಮಗೆ ಟೈಮ್ ಆಗಲಿಲ್ಲ, ತುಂಬ ಲೇಟ್ ಆಗುತ್ತೆ, ನಾವು ಇನ್ನೊಂದು ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕಿತ್ತಂತ. ಆಮೇಲೆ ಹಂಗೆ ಪ್ರಸಾದ ತೊಗೊಂಡು ಮತ್ತೆ ನಾವು ಹೊರಟ್ರಿ ಇಲ್ಲಿಂದ. ಎಷ್ಟು ಚೆನ್ನಾಗಿದೆ ನೋಡಿ ಫುಲ್ಲು ವಾತಾವರಣ. ಮತ್ತು ಇಲ್ಲೊಂದು ಕಲ್ಯಾಣಿ ಈ ಥರ ಇತ್ತು, ಇಲ್ಲೂ ಫುಲ್ಲು ವೀಡಿಯೋ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ನಾವು ಹಾಗೆ ಇಲ್ಲಿಂದ ಹೋಗ್ತಾ ಒಂದು ಬೀಚ್ ಸಿಕ್ತು ನಮಗೆ. ಆ ಬೀಚ್ ಹತ್ರ ಹೋಗಿ ಸ್ವಲ್ಪ ನಾವೆಲ್ಲ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹೋಗೋಣ ಅಂದ್ಬಿಟ್ಟು ನಾವು ಹಾಗೆ ಮುಂದಕ್ಕೆ ಹೋಗ್ತಾ ಇದ್ವಿ. ಒನ್ ಡೇ ಟ್ರಿಪ್ ಥರ ಇತ್ತು, ತುಂಬಾ ಚೆನ್ನಾಗಿತ್ತು. ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಟಿ ಮಾಡ್ಕೊಂಡು ಬಂದಿದ್ವಿ.
ನೋಡಿ ಎಷ್ಟು ಚೆನ್ನಾಗಿದೆ, ಏನು ಗಲೀಜೆಲ್ಲ ಆ ಥರದ್ದು ಏನೂ ಇಲ್ಲ, ಎಷ್ಟು ನೀಟಾಗಿದೆ ಇಲ್ಲಿ. ನಾವಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಇಲ್ಲಿ. ಅದು ಸ್ವಲ್ಪ ನೀರು ಫೋರ್ಸಾಗಿ ಬರಬೇಕಾದ್ರೆ ಸ್ವಲ್ಪ ಭಯ ಆಗ್ತಿತ್ತು. ಆಮೇಲೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಎಂಜಾಯ್ ಮಾಡಿಕೊಂಡು ಮತ್ತೆ ಇನ್ನು ನಮಗೆ ಇನ್ನೊಂದು ಟೆಂಪಲ್ಗೆ ಹೋಗ್ಬೇಕಿತ್ತಲ್ಲ, ಸರಿ ಆಯಿತು ಹಂಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ಅಲ್ಲಿ ಬೀಚೆಲ್ಲ ಮುಗಿಸ್ಕೊಂಡು ಬಂದ್ವಿ. ಇವಾಗ ಇಲ್ಲೊಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಇಲ್ಲಿಂದ 1 ಕಿಲೋಮೀಟ್ರ್ ಅಷ್ಟು ದೂರ ಇದೆ ಅಂದರು. ಟಿ ಟಿ ಎಲ್ಲ ಒಳಗಡೆ ಬಿಡಲ್ಲ ಅಂದಿದ್ದಕ್ಕೆ ನಾವು ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ವಿ. ನಡ್ಕೊಂಡು ಹೋದ್ರೂ ಒಳ್ಳೆಯದೇ ಆರೋಗ್ಯಕ್ಕೆ ಅಂದ್ಬಿಟ್ಟು ಹಾಗೆ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ವಿ. ಮತ್ತು ಇಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನೀರು, ಮತ್ತು ಅದರಲ್ಲಿ ಗ್ರೀನ್ ಆಗಿತ್ತಲ್ಲ, ಇದೆಲ್ಲ ನಾನು ಅಕ್ಕಿದು ಇದು ಅಂದ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ನಮ್ಮ ಚಿಕ್ಕಮ್ಮಂಗೆ ಕೇಳಿದಾಗ ಇಲ್ಲ ಅಂತ ಹೇಳಿದ್ರು. ನೋಡಿ ಬಂದ್ವಿ ಆಲ್ಮೋಸ್ಟ್ ದೇವಸ್ಥಾನಕ್ಕೆ ನಾವು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮತ್ತು ತುಂಬಾ ಚೆನ್ನಾಗಿರುತ್ತೆ, ತುಂಬ ಒಳ್ಳೆಯದಾಗುತ್ತೆ ಅಂತಾರೆ ಇಲ್ಲಿ ಬಂದರೆ. ಇನ್ನೂ ಒಳಗಡೆ ಎಲ್ಲ ವೀಡಿಯೋ ಮಾಡೋದಕ್ಕೆ ಬಿಡಲಿಲ್ಲ, ಯಾಕಂದರೆ ಕೆಲವು ದೇವಸ್ಥಾನದಲ್ಲೆಲ್ಲ ರೂಲ್ಸ್ ಇರುತ್ತಲ್ಲ, ನಮ್ಮ ಕರ್ನಾಟಕದಲ್ಲಾದರೂ ಹಾಗೆ ಅಲ್ವಾ, ಕೆಲವು ದೇವಸ್ಥಾನದಲ್ಲೆಲ್ಲ ರೂಲ್ಸ್ ಇರುತ್ತೆ, ಕ್ಯಾಮ್ರಾ ಎಲ್ಲ ಆನ್ ಮಾಡೋಕ್ಕೆ ಬಿಡಲ್ಲ. ಆಲ್ಮೋಸ್ಟ್ ನಾನು ಆಚೆಯಿಂದ ಎಷ್ಟೆಷ್ಟು ಆಗುತ್ತೋ ಅಷ್ಟಷ್ಟು ವೀಡಿಯೋ ಮಾಡಿದ್ದೀನಿ. ಮತ್ತು ಎಲ್ಲ ತುಂಬ ಒಳ್ಳೆಯದಾಗುತ್ತೆ ಅಂತಾರೆ. ಕೇರಳಕ್ಕೆ ಹೋದರೆ ಎಲ್ಲ ಒಂದ್ಸಲಿ ಈ ಥರ ದರ್ಶನ ಮಾಡ್ಕೊಂಡು ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಮತ್ತು ಹಾಗೆ ಎಲ್ಲ ಮುಗಿಸ್ಕೊಂಡು ನಾನು ಲಾಸ್ಟಲ್ಲಿ ಒಂದು ಫುಲ್ ವೀಡಿಯೋ ಮಾಡಿದೆ. ಎಲ್ಲ ಮತ್ತೆ ವಾಪಸ್ ರಿಟರ್ನ್ ಹೋಗ್ತಾ ಇದ್ದಿದ್ದು. ಇವತ್ತಿನ ವ್ಲಾಗ್ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಯಾವಾಗೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ.